ಗೆದ್ದ ಕತೆ. ತಾಳಿ ಕಿತ್ತೆಸೆದವಳು ಮತ್ತೆ ಬಂದ್ಲು. ಪ್ರೀತಿಗೆ ಜಾತಿ ಇಲ್ಲ, ಅಂತಸ್ತಿನ ಭೇದ ಇಲ್ಲ ಅನ್ನೋದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿದೆ. ಹೆತ್ತವರ ಒತ್ತಾಯಕ್ಕೆ ಮಣಿದು ಪೊಲೀಸ್ ಠಾಣೆಯಲ್ಲೇ ಗಂಡ ಕಟ್ಟಿದ್ದ ತಾಲಿಯನ್ನ ಕಿತ್ತೆಸೆದು ಹೋಗಿದ್ದ ಶ್ರೀಮಂತ ಯುವತಿ 6 ತಿಂಗಳ ನಂತರ ತನ್ನ ಅಸಲಿ ಪ್ರೀತಿಯನ್ನ ಹುಡುಕಿಕೊಂಡು ಬಂದಿದ್ದಾಳೆ. ಇಷ್ಟಕ್ಕೂ ನಾವಿಬ್ಬರು ಜನವರಿಯಲ್ಲಿ ಮದುವೆ ಆಗಿದ್ವಿ. ಅದೇ ನಮ್ಮ ಮನೆಯವರಿಂದ ನಮ್ಮವರು ದೂರ ಆಗಿಬಿಟ್ವಿ. ನಾನು ನಮ್ಮ ಮನೆಗೆ ಹೋದೆ. ನಮ್ಮ ಮನೆಗೆ ಹೋಗಿ ಅಲ್ಲಿ ಟಾರ್ಚರ್ ಮಾಡ್ತಾಯಿದ್ರು ನನಗೆ. ಆ ಟಾರ್ಚರಿಂದ ಅಲ್ಲಿ ಇರೋಕ್ಕಾಗ್ದಿರ ಮತ್ತೆ ವಾಪಸ್ ನಾನೇ ಇವನ್ನ ಕರ್ಕೊಂಡೋಗಿ ಮತ್ತೆ ಮದುವೆ ಆಗಿ ನ್ಯಾಯಕ್ಕೋಸ್ಕರ ಸ್ಟೇಷನ್ ಹತ್ರ ಬಂದಿದ್ದೆ. SP ಆಫೀಸ್ ಹತ್ರ ಹೋಗಿ ಅಲ್ಲಿ SP ಸರ್ ಹತ್ರ ಮಾತಾಡಿ ಮತ್ತೆ ಈ ನ್ಯಾಯಕ್ಕೋಸ್ಕರ ನಮ್ಮ ಮನೆಯವರಿಂದ ನಮ್ಗೆ ರಕ್ಷಣೆ ಬೇಕು ಅಂತ ಇದು. ಹಿಂದೆ ಎಲ್ಲ ಏನು ಯಾವ ಥರ ಆಗಿತ್ತು? ಹಿಂದೆ ನಾವು ಹೋಗಿ ಮದುವೆ ಇಲ್ಲಿ ಬಂದಾಗ ವುಮೆನ್ ಸ್ಟೇಷನಲ್ಲಿ ನಮಗೆ ನ್ಯಾಯ ಕೊಡಿಸ್ಲಿಲ್ಲ. ಇಲ್ಲದೇ ಇರೋವೆಲ್ಲ ಇವ್ರ ಮೇಲೆ ಸುಳ್ಳು ಹೇಳಿ ನನ್ನ ಇವ್ರನ್ನ ದೂರ ಮಾಡಿಬಿಟ್ಟು, ಅದೇ ಕಾರಣ ಇವಾಗ ನಾವು ಮತ್ತೆ ಮದುವೆ ಮಾಡಿ ಬಂದು ಅದೆಲ್ಲ ಸುಳ್ಳು ಅಂತ ಗೊತ್ತಾದಾಗ ಮತ್ತೆ ಮದುವೆ ಮಾಡ್ಕೊಂಡ್ಬಂದು ಈಗ ನ್ಯಾಯಕ್ಕೋಸ್ಕರ ಇದು ಮಾಡಿದ್ವಿ, ಪ್ರೊಟೆಕ್ಷನ್. ಮತ್ತು ನಿಮ್ಮ ಕನ್ನಡವ್ರು ಯಾವ ಥರ ಏನಾದರೂ ಬೇರೆ ನಮ್ಗೆ ಏನೋ ತೊಂದರೆ ಮಾಡ್ತಾರೆ, ನಮಗೇನೋ ಅಪಾಯ ಮಾಡ್ತಾರೆ ಅಂತ, ಅದಕ್ಕೋಸ್ಕರನೇ ಇವಾಗ ಪ್ರೊಟೆಕ್ಷನ್ ಅಂತ ಬಂದಿದ್ದೀವಿ. SP ಆಫೀಸ್ ಹತ್ರ ಹೋಗಿದ್ದಲ್ಲ, ಏನು ಬರೋದು? SP ಸರ್ ಹತ್ರನೂ ಅದೇ ಹೇಳಿದ್ವಿ, ನಮಗೆ ರಕ್ಷಣೆ ಬೇಕು ಅಂತ. ಸರ್ ಇಲ್ಲಿ ಕಳಿಸಿದ್ರು, ಮಾತಾಡಿ ಕಳಿಸಿದ್ರು. ನಿಮ್ಮ ಹೆಸರು? ಕೀರ್ತನ. ಹೆತ್ತವರ ಒತ್ತಾಯಕ್ಕೆ ಮಣಿದು ಪೊಲೀಸ್ ಠಾಣೆಯಲ್ಲೇ ಗಂಡ ಕಟ್ಟಿದ್ದ ತಾಲಿಯನ್ನ ಕಿತ್ತೆಸೆದು ಹೋಗಿದ್ದ ಶ್ರೀಮಂತ ಯುವತಿ 6 ತಿಂಗಳ ನಂತರ ತನ್ನ ಅಸಲಿ ಪ್ರೀತಿಯನ್ನ ಹುಡುಕಿಕೊಂಡು ಬಂದಿದ್ದಾಳೆ. ಇಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ? ಅಂತಸ್ತು ಮತ್ತು ಜಾತಿಯ ಗೋಡೆಗಳನ್ನು ಮುರಿದು ಒಂದಾದ ಪ್ರೇಮಿಗಳು, ಹೆತ್ತವರ ಎಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಬಲಿಯಾಗಿ ದೂರಾಗಿದ್ದ ಜೋಡಿ 6 ತಿಂಗಳ ನಂತರ ಮತ್ತೆ ಒಂದಾಗಿದೆ. ಹೌದು, ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರದ ಕಂದವಾರ ಬಡಾವಣೆಯಲ್ಲಿ. ಅಲ್ಲಿನ ಬಲಚಿಗ ಸಮುದಾಯದ ಶ್ರೀಮಂತ ಕುಟುಂಬದ ಹುಡುಗಿ ಕೀರ್ತನ, ಅದೇ ಊರಿನ ST ಸಮುದಾಯದ ಬಡ ಪೇಂಟರ್ ಹುಡುಗ ಸಾಯಿ ಸಂದೀಪ್, ಇವರಿಬ್ಬರ ಮಧ್ಯೆ ಚಿಗುರಿದ ಪ್ರೀತಿ 6 ತಿಂಗಳ ಹಿಂದೆ ಮದುವೆಯ ರೂಪ ಪಡೆದುಕೊಂಡಿತ್ತು. ಆದರೆ ಬಡತನ ಮತ್ತು ಜಾತಿಯ ಭೇದ ತಂದೊಡ್ಡಿದ್ದ ಹೆತ್ತವರು ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಎಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಮಣಿದ ಕೀರ್ತನ ಕಳೆದ ಜನವರಿ 6ರಂದು ಇದೇ ಪೊಲೀಸ್ ಠಾಣೆಯಲ್ಲಿ ಸಂದೀಪ್ ಕಟ್ಟಿದ್ದ ತಾಲಿಯನ್ನ ಕಿತ್ತೆಸೆದು ಹೆತ್ತವರ ಜೊತೆ ಹೆಜ್ಜೆ ಹಾಕಿದ್ಲು. ST ಸಮುದಾಯಕ್ಕೆ ಸೇರಿದ ಹುಡುಗ ನಾನು. ಈ ಕೀರ್ತನ ಅನ್ನೋ ಒಂದು ಹುಡುಗಿನ 2 ವರ್ಷದಿಂದ ಪ್ರೀತಿ ಮಾಡ್ತಾಯಿದ್ದೆ. ನಾನು ಜನವರಿಯಲ್ಲಿ ಮದುವೆ ಆಗಿದ್ದೆ. ಮದುವೆ ಆಗಿ ನನ್ನ ಮೇಲೆ ಇವ್ರ ಮನೆಯವರು ಆರೋಪ ಏನೇನೋ ಮಾಡಿಸಿದ್ದಕ್ಕೆ ಅವಳು ನನ್ನ ಬಿಟ್ಟು ಹೊರಟೋಗಿದ್ಲು. ಮತ್ತು ಮೊನ್ನೆ ಫೋನ್ ಮಾಡಿಬಿಟ್ಟು ನನ್ನ ಫೋನ್ ಮಾಡಿ ಬೆಂಗಳೂರಲ್ಲಿದ್ದೀನಿ, ನನ್ನ ಕರ್ಕೊಂಡೋಗಿ ಮದುವೆ ಆಗೋ ಅಂತ ನನಗೆ ಫೋನ್ ಮಾಡಿದ್ಲು. ಆಗೋಗಿ ನಾನು ಕರ್ಕೊಂಡೋಗಿ ಮದುವೆ ಆದ ಹುಡುಗಿನ. ಮತ್ತು SP ನಮಗೆ ಅವ್ರ ಮನೆ ಕಡೆಯಿಂದ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ದಾರೆ, ನನಗೆ ಸಾಯಿಸಾಕ್ತೀವಿ ಅಂತೆಲ್ಲ. ಅದಕ್ಕೆ ನಾನು SP ಸಾಹೇಬ್ರ ಹತ್ರ ಹೋಗಿದ್ದೆ ಆ ಹುಡುಗಿನ ಕರ್ಕೊಂಡು. ಅಲ್ಲಿ ಹೋದಾಗ ಈ ಟೌನ್ ಸ್ಟೇಷನ್ಗೆ ಅವರು ಆ ಹುಡುಗಿ ಅಲ್ಲಿ ಕರೆಸ್ತಾರೆ, ಮಾತಾಡ್ತಾರೆ ಅಂತ ಹೇಳಿದ್ರು ಸರ್. ಅವರು ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ರಕ್ಷಣೆಗೋಸ್ಕರ. ಯಾವ ಥರ ಬೆದರಿಕೆ ಹಾಕ್ತಾರೆ? ಕೊಲೆ ಬೆದರಿಕೆ ಹಾಕಿದ್ದಾರೆ, ನಾನು ಸಾಯಿಸಾಕ್ತೀನಿ ಅಂತೆಲ್ಲ, ಎಲ್ಲಿ ಕಾಣಿಸಿದ್ರು ಬಿಡಲ್ಲ, ನಿಮ್ಮಿಬ್ಬರನ್ನೂ ಸಾಯಿಸ್ಬಿಡ್ತೀವಿ ಅಂತೆಲ್ಲ ಕೊಲೆ ಬೆದರಿಕೆ ಹಾಕ್ತಾರೆ. ಹಿಂದೆ ಒಂದು ಸತಿ ಮದುವೆ ಆಗಿದ್ರಲ್ಲ, ಅದಕ್ಕೇನು ಪ್ರತಿಫಲ ಸಿಕ್ಕಿದೆ ನಿಮಗೆ? ಅದಕ್ಕೆ ಪ್ರತಿಫಲ ಈಗ ಮತ್ತೆ ಅವಳು ವಾಪಸ್ ಬಂದಿದ್ದಾಳಲ್ಲ, ಅವಳೇ ಅರ್ಥ ಮಾಡ್ಕೊಂಡು ಏನು ನಿಜ ಏನು ಸುಳ್ಳು ಅಂತ ಅವಳೇ ಅರ್ಥ ಮಾಡ್ಕೊಂಡು ಅವಳೇ ಮತ್ತೆ ರಿಟರ್ನ್ ಬಂದಿದ್ದಾಳಲ್ಲ. ನಿಮ್ಮ ಹೆಸರು? ಸಾಯಿ ಸಂದೀಪ್. ಸರಿ, ಯಾವ ಥರ ರಕ್ಷಣೆ ಬೇಕು ಈಗ ನಿಮಗೆ? ನಾವಿಬ್ಬರು ಆರಾಮಾಗಿ ಹೊಸ ಜೀವನ ಶುರು ಮಾಡ್ಕೊಂಡು ಆರಾಮಾಗಿ ಈ ಚಿಕ್ಕಬಳ್ಳಾಪುರ ಎಲ್ಲ ದೂರ ಇರ್ತೀವಿ. ನಮ್ಗೆ ಅವ್ರ ಮನೆಯವ್ರ ಕಡೆಯಿಂದ ಯಾವುದೇ ತೊಂದರೆ ಆಗ್ಬಾರ್ದು, ನನಗೆ ಆಗಲಿ ಅವಳಿಗೆ. ಅಲ್ಲ, ಫ್ಯಾಮಿಲಿ ಕಡೆಯಿಂದ ತಂದೆ ತಾಯಿನ ಅಣ್ಣ ತಮ್ಮ? ಫುಲ್ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಕಡೆಯಿಂದ ತೊಂದರೆ ಆಗ್ಬಾರ್ದು ನನಗೇನೋ ಅವ್ರಿಗೆ. ಇನ್ನು ತಾಲಿ ಕಿತ್ತೆಸೆದು ಹೋದ ಕೀರ್ತನಳ ಕತೆ ಮುಗಿತು ಅಂತಲೇ ಎಲ್ಲರೂ ಭಾವಿಸಿದ್ರು. ಆದರೆ ಕೀರ್ತನಳ ಮನಸ್ಸಿನಲ್ಲಿ ಸಂದೀಪ್ ಮೇಲಿದ್ದ ಪ್ರೀತಿ ಮಾತ್ರ ಕೊಂಚವೂ ಕಡಿಮೆಯಾಗಿರಲಿಲ್ಲ. ಹೆತ್ತವರ ಜೈಲಿನಲ್ಲಿದ್ದ ಆಕೆ ಕಳೆದ 6 ತಿಂಗಳಿನಿಂದ ಸೂಕ್ತ ಸಮಯಕ್ಕಾಗಿ ಕಾಯ್ತಿದ್ಲು. ಕೊನೆಗೆ ನಿನ್ನನ್ನ ಬಿಟ್ಟು ನನಗಿರಲು ಸಾಧ್ಯ ಇಲ್ಲ ಅಂತ ಪ್ರಿಯಕರನಿಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾಳೆ. ಮನೆ ಬಿಟ್ಟು ಓಡಿ ಬಂದು ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿ ನಿಂತು ಅದೇ ಬಡ ಪೇಂಟರ್ ಕೈಯಿಂದ ಮತ್ತೊಮ್ಮೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಸದ್ಯ ಈ ಜೋಡಿಯ ಮರುಮದುವೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಆದರೆ ಪ್ರೀತಿಯನ್ನ ಏನೋ ಗೆದ್ದಿದ್ದಾರೆ, ಆದರೆ ಜೀವ ಭಯ ಮಾತ್ರ ಇವರನ್ನ ಬಿಟ್ಟಿಲ್ಲ. ಯುವತಿಯ ಕಡೆಯವರಿಂದ ಜೀವ ಬೆದರಿಕೆ ಇರೋದ್ರಿಂದ ಈ ನವಜೋಡಿ ಸದ್ಯ ಚಿಕ್ಕಬಳ್ಳಾಪುರ ತೊರೆದು ಅಜ್ಞಾತ ಸ್ಥಳದಲ್ಲಿ ಆಶ್ರಯ ಪಡೆದಿದ್ದಾರೆ.